Praise the Lord. Greetings to you all in the name of our Lord and Savior Jesus Christ. Today's Bible verse, the second epistle of St. Paul to the Corinthians, chapter 13, verse 3. He is not weak. Instead, he shows his power among you. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 3ನೇ ವಚನ. ಆತನು ನಿಮ್ಮನ್ನು ಕುರಿತು ನಿರ್ಬಲನಾಗಿರದೆ ಬಲವಾದ ಕೆಲಸಗಳನ್ನು ನಿಮ್ಮಲ್ಲಿ ನಡೆಸುವವನಾಗಿದ್ದಾನೆ. ಹೌದು, ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ನಮ್ಮ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗ ನಿರ್ಬಲನಾಗಿದ್ದರೂ ಕೂಡ ನಿಮಗಾಗಿ, ನಿಮ್ಮನ್ನು ಕುರಿತು ಆತನು ಯಾವತ್ತಿಗೂ ಕೂಡ ನಿರ್ಬಲನಾಗಿರುವುದಿಲ್ಲ, ಯಾವತ್ತಿಗೂ ಕೂಡ ಬಲಹೀನನಾಗುವುದಿಲ್ಲ. ಅದರ ಬದಲಾಗಿ ನಿಮ್ಮ ಜೀವಿತದಲ್ಲಿ ಬಲವಾದ ಕೆಲಸಗಳನ್ನು ಕ್ರಿಸ್ತನು ನಡೆಸುವವನಾಗಿದ್ದಾನೆಂಬುದಾಗಿ ಪೌಲನು ಇವತ್ತು ನಮಗೆ ದೇವರ ವಾಕ್ಯದಲ್ಲೇ ತಿಳಿಸಿಕೊಡ್ತಾ ಇದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಆಡಿರುವ 7 ಮಾತುಗಳಲ್ಲಿ 2ನೆಯ ಮಾತನ್ನು ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಕ್ರಿಸ್ತನು ಬಲಹೀನಾವಸ್ಥೆಯಲ್ಲಿರುವಾಗಲೂ ಕೂಡ ಆ ಕಳ್ಳನ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡಿರುವಂಥದ್ದನ್ನು ನಾವು ನೋಡೋಣ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ಆ ಕಡೆ ಒಬ್ಬ ಕಳ್ಳ, ಈ ಕಡೆ ಒಬ್ಬ ಕಳ್ಳನನ್ನ ಕೂಡ ಶಿಲುಬೆಗೆ ಹಾಕಿದ್ದರು. ಈ 3 ಶಿಲುಬೆಗಳು ಹೆಚ್ಚು ಅಂತರದಲ್ಲಿರಲಿಲ್ಲ. ಆದುದರಿಂದ ಆ ಕಳ್ಳನು ಆಡುವ ಮಾತುಗಳನ್ನು ಯೇಸು ಕ್ರಿಸ್ತನು ಕೇಳಿಸಿಕೊಳ್ಳಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಅಲ್ಲಿ ಕಳ್ಳನು ನಮ್ಮ ಯೇಸು ಸ್ವಾಮಿಗೆ ಈ ರೀತಿ ಹೇಳ್ತಾ ಇದ್ದಾನೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ. ಆಗ ನಮ್ಮ ಯೇಸು ಸ್ವಾಮಿಯ ಪ್ರತಿಕ್ರಿಯೆ ಏನಾಗಿದೆ? ಆತನು ಪ್ರತ್ಯುತ್ತರವಾಗಿ ಏನೆಂದು ಉತ್ತರ ಕೊಟ್ಟನು? ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ ಹೇಳಿದರು. ಪ್ರಿಯರೇ, ಆದರೆ ಇದಕ್ಕೆ ಬದಲಾಗಿ ಯೇಸು ಕ್ರಿಸ್ತನು ಈ ರೀತಿ ಹೇಳಬಹುದಾಗಿತ್ತು, ನೀನು ಈ ಘೋರ ಶಿಕ್ಷೆಗೆ ಅರ್ಹನಾದವನಾಗಿದ್ದಿ, ನೀನು ಕಳ್ಳನಾಗಿದ್ದಿ, ಅದಕ್ಕಾಗಿ ನೀನು ಮರಣದಂಡನೆಗೆ ತಕ್ಕವನೇ ಆಗಿದ್ದಿ, ನಿನಗೆ ಮರಣದಂಡನೆ ಆಗಲೇಬೇಕು ಎಂಬುದಾಗಿ ಹೇಳಬಹುದಾಗಿತ್ತು. ಅಥವಾ ಈಗ ನೀನು ಕೇಳುತ್ತಾ ಇದ್ದಿ, ಇದು ಬಹಳ ತಡವಾಗಿದೆ, ನೀನು ಮೊದಲೇ ಈ ರೀತಿ ಕೇಳಬೇಕಾಗಿತ್ತು, ಮೊದಲೇ ಕ್ರಿಸ್ತನ ಕಡೆಗೆ ತಿರುಗಬೇಕಾಗಿತ್ತು ಎಂಬುದಾಗಿ ಹೇಳಬಹುದಾಗಿತ್ತು. ಆದರೆ ಆ ರೀತಿ ಹೇಳಿಲ್ಲ. ಪ್ರಿಯರೇ, ನಮ್ಮ ಯೇಸು ಕ್ರಿಸ್ತನು ಕರುಣಾಮಯಿಯಾದಂಥ ಸ್ವಾಮಿ. ಈತನು ತನ್ನ ಬಳಿಗೆ ಬರುವವರನ್ನು ಯಾವತ್ತಿಗೂ ತಳ್ಳಿ ಬಿಡುವುದಿಲ್ಲ, ಯಾವತ್ತಿಗೂ ಕೈ ಬಿಡುವುದಿಲ್ಲ. ಈ ಮಾತು ಇಲ್ಲಿ ನೆರವೇರುತ್ತಾ ಇದೆ. ಪ್ರಿಯರೇ, ಆ ಗುಂಪಿನಲ್ಲಿ ಅನೇಕ ಜನರು ಅನೇಕ ಮಾತುಗಳನ್ನು ಆಡುತ್ತಾ ಇದ್ದಾರೆ. ಆದರೆ ಆ ಯಾವ ಮಾತುಗಳೂ ಕೂಡ ನಮ್ಮ ಕ್ರಿಸ್ತನು ಕೇಳಿಸಿಕೊಂಡಿಲ್ಲ. ನೀನು ಕ್ರಿಸ್ತನಾಗಿದ್ದರೆ ಶಿಲ್ಬೆ ಮೇಲಿಂದ ಇಳಿದು ಬಾ ಎಂಬುದಾಗಿ ಜನರು ಕ್ರಿಸ್ತನಿಗೆ ಹೇಳಿದರು. ಆದರೆ ಕ್ರಿಸ್ತನು ಆ ಮಾತಿಗೆ ಪ್ರತ್ಯುತ್ತರವೇ ಕೊಡಲಿಲ್ಲ. ಆದರೆ ಆ ನಿಸ್ಸಹಾಯಕ ಸ್ಥಿತಿಯಲ್ಲಿರುವಂಥ ಕಳ್ಳನು ಆಡಿರುವ ಮಾತನ್ನು ನಮ್ಮ ಸ್ವಾಮಿ ಕೇಳಿಸಿಕೊಂಡರು. ಪ್ರಿಯರೇ, ಹೌದು, ನಮ್ಮ ಸ್ವಾಮಿ ಜಜ್ಜಿದ ಹೃದಯವುಳ್ಳವರ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. ಮುರಿದ ಹೃದಯದಿಂದ ಆಡಿರುವ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಇಡೀ ಲೋಕದ ಪಾಪವನ್ನು ಹೊತ್ತುಕೊಂಡು ಈಗ ಆತನು ನಿರ್ಬಲಾವಸ್ಥೆಯಲ್ಲಿದ್ದಾನೆ, ರೋಗದಲ್ಲಿದ್ದಾನೆ, ಮೈಯೆಲ್ಲ ಚಾಟಿಯ ಹೊಡೆತಗಳನ್ನು ಹೊಡೆದಿದ್ದಾರೆ, ರಕ್ತ ಸುರಿಯುತ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗಲೂ ಕೂಡ ಆ ಕಳ್ಳನು ಆಡಿರುವ ಮಾತನ್ನು ನಮ್ಮ ಸ್ವಾಮಿಯು ಕೇಳಿಸಿಕೊಂಡರು. ಪ್ರಿಯರೇ, ಒಬ್ಬ ಪಾಪಿ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥನೆ ಮಾಡುವುದಾದರೆ ಕ್ರಿಸ್ತನು ಖಂಡಿತವಾಗಿಯೂ ಅವನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ. ಇಲ್ಲಿ ಆ ಕಳ್ಳನು ಮಾನಸಾಂತರ ಪಟ್ಟು ಕ್ರಿಸ್ತನೆಡೆಗೆ ಬಂದು ಪಶ್ಚಾತ್ತಾಪದ ಹೃದಯದಿಂದ ನನ್ನನ್ನು ನೆನೆಸಿಕೋ ಎಂಬುದಾಗಿ ಬೇಡುವಾಗ ಇಲ್ಲಿ ನಮಗೆ ಅರ್ಥವಾಗುತ್ತದೆ, ನಮ್ಮ ಸ್ವಾಮಿ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದವನು ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವ ಉದ್ದೇಶವೇ ಅದಾಗಿದೆ. ಇಲ್ಲಿ ಕಳ್ಳನು ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳುವಾಗ ಕ್ರಿಸ್ತ ಯೇಸುವು ತಾನೇ ಸಂಕಟ ಪಡುವವರಾಗಿದ್ದಾರೆ, ತಾನೇ ಶಾಪಗ್ರಸ್ತವಾಗಿ ನಿರ್ಬಲಾವಸ್ಥೆಯಲ್ಲಿ ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾರೆ. ಆದರೆ ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಈ ಪಾಪಿಯನ್ನು ನೋಡಿ ಅವನನ್ನು ಬಿಡುಗಡೆ ಮಾಡಿ ಪರದೈಸಕ್ಕೆ ಸೇರಿಸುವಂತಹ ಸಾಮರ್ಥ್ಯವನ್ನು ಕ್ರಿಸ್ತನು ಪಡೆದುಕೊಂಡಿದ್ದನು ಎಂಬುದನ್ನು ನಾವು ಇಲ್ಲಿ ಗ್ರಹಿಸಿಕೊಳ್ಳಬೇಕು. ಪ್ರಿಯರೇ,
ಈ ರೀತಿ ನಮ್ಮ ಸ್ವಾಮಿ ಶಿಲುಬೆ ಮೇಲೆ ನೇತಾಡುವಾಗಲೇ, ನಿರ್ಬಲಾವಸ್ಥೆಯಲ್ಲಿರುವಾಗಲೇ ಒಬ್ಬ ಪಾಪಿಯನ್ನು ರಕ್ಷಿಸಿ ಪರದೇಶಕ್ಕೆ ಸೇರಿಸುವ ಸಾಮರ್ಥ್ಯ ಹೊಂದಿಕೊಂಡಿದ್ದಾರೆಂದರೆ, ಈಗ ಆತನು ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿದ್ದಾರೆ, ಸದಾ ಕಾಲಕ್ಕೂ ನಮ್ಮೊಂದಿಗಿರುವ ಆತರಾಗಿದ್ದಾರೆ. ಅಂಥ ದೇವರು ಇವತ್ತು ನಮಗೆ ಸಹಾಯ ಮಾಡದೇ ಇರುತ್ತಾರ? ಪುನರುತ್ಥಾನ ಹೊಂದಿದ ಶಕ್ತಿಯುಳ್ಳ ಯೇಸು ಸ್ವಾಮಿಯ ಮಹಿಮೆ ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ ಪ್ರಿಯರೇ. ಒಂದು ಸಾರಿ ನೀವು ಆಲೋಚನೆ ಮಾಡಿರಿ, ನಮ್ಮ ಯೇಸು ಸ್ವಾಮಿ ಎಂಥ ಶಕ್ತಿಶಾಲಿಯಾದ ದೇವರು ಎಂಬುದಾಗಿ, ನಮ್ಮ ಯೇಸು ಸ್ವಾಮಿ ಎಂಥ ಕರುಣೆಯ ದೇವರು ಎಂಬುದಾಗಿ. ಆಗಿನ ಕಾಲದಲ್ಲಿ ಅದು ಕೃಪೆಯ ಕಾಲವಾಗಿರಲಿಲ್ಲ. ಆ ಕೃಪೆಯ ಕಾಲ ಇಲ್ಲದೆ ಹೋದಾಗ್ಯೂ ಕೂಡ ಆ ಕಳ್ಳನಿಗೆ ಯೇಸು ಸ್ವಾಮಿ ಪಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ ಅಂದ ಮೇಲೆ ಇದು ಕೃಪೆಯ ಕಾಲವಾಗಿದೆ. ನನ್ನ ಮಗನು ನನ್ನ ಮಗಳು ನನ್ನ ಕಡೆಗೆ ತಿರುಗುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ನಮಗಾಗಿ ಕಾಯುತ್ತಾ ಇದ್ದಾರೆ. ಇಂದೇ ನಾವು ಕ್ರಿಸ್ತನ ಕಡೆಗೆ ತಿರುಗೋಣವಾ, ಮಾನಸಾಂತರ ಪಡೋಣ, ಪಶ್ಚಾತ್ತಾಪ ಪಡೋಣ. ಆಗ ಖಂಡಿತವಾಗಿಯೂ ದೇವರು ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸುತ್ತಾರೆ, ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಸತ್ತು ಮೃತ್ಯುಂಜಯನಾಗಿರುವಂಥ ಪರಲೋಕದ ಯೇಸು ಕ್ರಿಸ್ತನೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಂದು ಕಳ್ಳನು ನನ್ನನ್ನು ನೆನೆಸಿಕೋ ಎಂಬುದಾಗಿ ಪ್ರಾರ್ಥಿಸಿದಾಗ ಅವನಿಗೆ ಪಾಪದಿಂದ ಬಿಡುಗಡೆ ಕೊಟ್ಟು ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂಬುದಾಗಿ ಹೇಳಿದೆಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನೀನು ನಿರ್ಬಲಾವಸ್ಥೆಯಲ್ಲಿರುವಾಗಲೂ ಕೂಡ ನಿನ್ನ ಬಳಿಗೆ ಬಂದು ಜಜ್ಜಿದ ಹೃದಯದಿಂದ, ಮುರಿದ ಹೃದಯದಿಂದ ಪ್ರಾರ್ಥನೆ ಮಾಡುವವರ ಕೂಗನ್ನು ಕೇಳಿಸಿಕೊಳ್ಳುತ್ತೆ ಎನ್ನುವಂಥ ಮಾತನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮಗೆ ವಂದಿಸ್ತೇನಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ಅನೇಕರು ಸ್ವಾಮಿ ಜಜ್ಜಿದ ಹೃದಯವುಳ್ಳವರಾಗಿ, ಮುರಿದ ಹೃದಯವುಳ್ಳವರಾಗಿ ನಿನ್ನ ಬಳಿಗೆ ಬಂದಿದ್ದಾರೆ ಸ್ವಾಮಿ. ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ನಿನ್ನಲ್ಲಿ ಬಂದು ಪಾಪ ಕ್ಷಮಾಪಣೆಯನ್ನು ಬೇಡುತ್ತಾ ಇದ್ದಾರೆ ದೇವ. ಅವರಿಗೆ ಆಶೀರ್ವಾದ ಮಾಡು, ಅವರಿಗೆ ರಕ್ಷಣೆಯನ್ನು ಅನುಗ್ರಹಿಸು, ಅವರನ್ನು ನಿನ್ನ ಮಕ್ಕಳಾಗಿ ಸ್ವೀಕರಿಸಿಕೋ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.